ಬಿಗ್ ಬಾಸ್ ಮುಗಿದರೂ ಚೈತ್ರ ಕುಂದಾಪುರ ಆ್ಯಂಡ್ ಅಶ್ವಿನಿ ಗೌಡ ಅವರ ನಡುವೆ ಜಗಳ ಇನ್ನೂ ಕಮ್ಮಿ ಆಗ್ತಾನೇ ಇಲ್ಲ. ಬಿಗ್ ಬಾಸ್ನಿಂದ ಹೊರಗೆ ಬಂದ ಮೇಲೆ ಒಂದು ವಾರ ಆದಮೇಲೆ ಅಶ್ವಿನಿ ಅವರು ತನಗೆ ಬಿಗ್ ಬಾಸಲ್ಲಿ ಆಟದಲ್ಲಿ ಆಗಿರುವಂಥ ಗಾಯಗಳನ್ನು ತೋರಿಸುತ್ತಾ ಇವು ಯಾವ ಪ್ರಾಣಿ ಪರಿಚಿರಬಹುದು ಅಂಥೇಳಿ ಒಂದು ಸ್ಟೇಟಸ್ ಹಾಕಿರ್ತಾರೆ ಅವರು ಇನ್ಸ್ಟಾಗ್ರಾಮ್ನಲ್ಲಿ. ಅದು ಚೈತ್ರ ಕುಂದಾಪುರ ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಚೈತ್ರ ಕುಂದಾಪುರ ಅವರು ಅದಕ್ಕೆ ರಿಯಾಕ್ಟ್ ಆಗಿದ್ದಾರೆ. ಆಟವನ್ನು ಆಟದ ಪ್ರಕಾರನೇ ನೋಡಬೇಕು. ಅದೇ ಸಮಯದಲ್ಲಿ ನಾನು ಕೂಡ ಪೀರಿಯಡ್ಸ್ ಆಗಿದ್ದೆ, ಮತ್ತು ಅವರು ನನಗಿಂತ 2 ಪಟ್ಟು ತೂಕ ಇದ್ದಾರೆ ಅಂಥವರು ನನ್ನ ಮೇಲೆ ಕುತ್ಕೊಂಡು ನನಗೆ ತುಂಬ ನೋವು ಮಾಡಿದ್ದಾರೆ, ಗಾಯಗಳಾಗಿದ್ದಾವೆ ನನಗೂ ಕೂಡ. ಆದರೆ ನಾನು ಅದನ್ನು ಯಾವಾಗಲೂ ತೋರಿಸಿಲ್ಲ. ಸುಮ್ಮನೆ ಪ್ರಚಾರ ತಗೊಳ್ಳೋಕ್ಕೋಸ್ಕರ ಹೊರಗೆ ಬಂದಮೇಲೆ ಈ ಥರ ಅಶ್ವಿನಿ ಅವರು ಮಾಡ್ತಿದ್ದಾರೆ. ನಾನು ಮಾಡ್ಬೋದು, ಅವ್ರಿಗಿಂತ ಹೆಚ್ಚಿಗೆ ಮಾಡ್ಬೋದು, ಬಟ್ ನನಗೆ ಅಷ್ಟು ಚೀಪ್ ಟ್ರಿಕ್ಸ್ ನನಗೆ ಬೇಕಾಗಿಲ್ಲ. ಅಷ್ಟೇ ಅಲ್ಲದೆ ಅವ್ರ ಥರ PR ಟೀಮ್ನ ಇಟ್ಕೊಂಡು ನಾನು ಪ್ರಚಾರ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂಥೇಳಿ ಚೈತ್ರ ಕುಂದಾಪುರ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಇನ್ನೂ ನಾನು ವೈಯಕ್ತಿಕ ದಾಳಿಗೆ ಇಳಿಬೇಕಂತ ನನಗನ್ನಿಸಿದ್ರೆ ನಾನು ಎಲ್ಲವನ್ನೂ ಮಾತಾಡಬಲ್ಲೆ. 3 ಗಂಡಂದರ ಬಗ್ಗೆ ಮತ್ತು ಚೆಕ್ ಬೌನ್ಸ್ ಬಗ್ಗೆ. ಚೆಕ್ ಬೌನ್ಸ್ ಅಂತಂದರೆ ಅದು ಒಂದು ಫ್ರಾಡ್ ಕೇಸ್ ಇದ್ದಂಗೆ, ಚೀಟ್ ಕೇಸ್ ಇದ್ದಂಗೆ. ಅಷ್ಟೇ ಅಲ್ಲದೆ ನಾನು ಎಲ್ಲ ವಿಷಯಗಳ ಬಗ್ಗೆ ನಾನು ಮಾತಾಡಬಲ್ಲೆ, ಎಲ್ಲಿ ಬೇಕಾದರೂ ನಾನು ಮಾತಾಡಬಲ್ಲೆ. ಆದರೆ ಆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ನಲ್ಲಿದ್ದಾಗ ತನ್ನ ಪ್ರೀತಿ ಬಗ್ಗೆ ಒಂದು ನಿಮಿಷ ಕೂಡ ಮಾತಾಡಲಿಕ್ಕೆ ಅವರಿಗೆ ಧೈರ್ಯ ಸಾಲಿಲ್ಲ. ಅದು ಅವ್ರಿಗೂ ನನಗಿರುವಂಥ ವ್ಯತ್ಯಾಸ ಅಂಥೇಳಿ ಚೈತ್ರ ಕುಂದಾಪುರ ಅವರು ಅಶ್ವಿನಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಶ್ವಿನಿ ಗೌಡ ಅವರ ಕಾಮೆಂಟ್ ಸೆಕ್ಷನ್ದಲ್ಲಿ ಜಾನ್ವಿ ಅವರು ಕೂಡ ಎಂಟ್ರಿ ಆಗ್ತಾರೆ, ಚೈತ್ರ ಕುಂದಾಪುರ ಅವ್ರನ್ನ ಟಾರ್ಗೆಟ್ ಮಾಡುತ್ತಾ. ಇಬ್ಬರ ನಡುವೆ ಅಲ್ಲಿ ಕೂಡ ಜಗಳ ಆಗುತ್ತೆ, ವಾಗ್ಯುದ್ಧ ಆಗುತ್ತೆ ಅಂತಲೇ ಹೇಳ್ಬೋದು. ಅವರೊಂದು ಕೌಂಟ್ರ್ ಕೊಟ್ಟರೆ ಇವರೊಂದು ಕೌಂಟ್ರ್ ಕೊಡ್ತಾ ಇದ್ದಾರೆ. ಈ ಜಗಳ ಇಲ್ಲೇ ನಿಂತ್ಕೊಳ್ಳೋ ಸ್ಥಿತಿ ಕಾಣಿಸ್ತಾ ಇಲ್ಲ. ಯಾಕಂತಂದರೆ ಅಶ್ವಿನಿ ಗೌಡ ಅವರಿಗೆ ಮತ್ತೆ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ನಾನು ಏನೋ ಒಂದು ಸ್ಟೇಟಸ್ ಹಾಕಿದ್ರೆ ಅವರೇ ಅದು ಮಾಡ್ಯಾರಂತ ಅವರೇ ಯಾಕೆ ಅನ್ಕೋಬೇಕು, ನಾನು ಬಿಗ್ ಬಾಸಲ್ಲಿ ಆಗಿರುವಂಥ ನೋವಿನ ಬಗ್ಗೆ ನಾನು ಹಂಚ್ಕೊಂಡ್ರೆ ಬೇರೆಯವರು ಅದಕ್ಕೆ ಯಾಕೆ ರಿಯಾಕ್ಟ್ ಆಗಬೇಕು, ನಾನು ಅವ್ರ ಹೆಸರೇನಾದರೂ ತೊಗೊಂಡಿದ್ದೀನ ಅಂತೇಳಿ ಅಶ್ವಿನಿ ಅವರು ಹೇಳ್ತಿದ್ದಾರೆ. ಅದಕ್ಕೆ ಜಾನ್ವಿ ಅವರು ಕೂಡ ಅಶ್ವಿನಿ ಅವರಿಗೆ ಸಪೋರ್ಟಾಗಿ ಮಾತಾಡ್ತಾ ಇದ್ದಾರೆ. ಸೊ ಇವರು 3 ಜನರ ಜಗಳ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಅಶ್ವಿನಿ ಅವರು ಆ್ಯಂಡ್ ಚೈತ್ರ ಕುಂದಾಪುರ ಅವರ ವೈಯಕ್ತಿಕ ಜಗಳ ಮಧ್ಯೆ ಈ ಜಾನ್ವಿ ಅವರು ಯಾಕೆ ಎಂಟ್ರಿ ಆಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಈ ಜಾನ್ವಿ ಅವರು ಬಿಗ್ ಬಾಸಲ್ಲಿ ಕೂಡ ಇದೇ ಥರ ಮಾಡಿ ಬೇರೆಯವ್ರನ್ನ ಕೀಳು ಮಟ್ಟದಲ್ಲಿ ಬಿಂಬಿಸಲಿಕ್ಕೆ ಪ್ರಯತ್ನಿಸಿ ತಾನೇ ಹೊರಗೆ ಬಂದುಬಿಟ್ಲು. ಜಾನ್ವಿ ಅವರು ಬಿಗ್ ಬಾಸಲ್ಲಿದ್ದಾಗ ಬೇರೆಯವ್ರ ಮೇಲೆ ಸುಳ್ಳು ಅಪವಾದ ಹೊರಿಸಲಿಕ್ಕೆ ಟ್ರೈ ಮಾಡಿದ್ರು. ಆದರೆ ದೇವರು ಅವ್ರನ್ನೇ ಸ್ಪಂದನಗಿಂತ ಮುಂಚೆನೇ ಹೊರಗೆ ಕಳಿಸ್ಬಿಟ್ರು. ಸ್ಪಂದನ ಕಲರ್ಸ್ ಚಾನಲ್ದವರೇ ಅವ್ರನ್ನ ಉಳಿಸ್ಕೊಂಡಿದ್ದಾರೆ. ಯಾಕಂತಂದರೆ ಕಲರ್ಸ್ ಚಾನಲ್ ಪ್ರಾಡಕ್ಟ್ ಸ್ಪಂದನ ಅವರು ಅಂತ ಒಂದು ಲಾಜಿಕ್ ಇಲ್ಲದೆ ಮಾತಾಡಿ ಬಿಗ್ ಬಾಸ್ ಅನ್ನೋದು ವೋಟಿಂಗ್ ಪ್ರಕಾರ ಅಲ್ಲಿ ಕಂಟೆಸ್ಟೆಂಟ್ಸ್ ಉಳ್ಕೊತಾರೆ ಅನ್ನೋದನ್ನು ಮರೆತು ಆ ಥರ ಕಲರ್ಸ್ ಚಾನಲಲ್ಲೇ ಕೆಲಸ ಮಾಡಿ ಕಲರ್ಸ್ ಚಾನಲ್ ಅವರಿಗೆ ಕೆಟ್ಟ ಹೆಸರು ಬರುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲಿಮಿನೇಟ್ ಆಗಿದ್ದಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತು. ಪ್ರತಿಯೊಂದು ವಿಷಯದಲ್ಲಿ ಅಶ್ವಿನಿ ಅವರು ಹಿಂದ್ಗಡೆ ಹೋಗಿ ಅವರಿಂದ ಮೈಲೇಜ್ ತಗೊಳ್ಳೋ ಒಂದು ಪ್ರಯತ್ನ ಯಾರು ಮಾಡ್ತಿದ್ರು ಬಿಗ್ ಬಾಸಲ್ಲಿ ಅಂತಂದರೆ ಅದು ಎಲ್ಲರಿಗೂ ಗೊತ್ತು, ಜಾನ್ವಿ ಅವರು ಅಂತೇಳಿ. ಈಗ ಕೂಡ ಹೊರಗಡೆ ಅವ್ರಿಗೆ ಸಂಬಂಧ ಇಲ್ಲದ ವಿಷಯಗಳ ಬಗ್ಗೆ ಯಾಕೆ ಇನ್ವಾಲ್ವ್ ಆಗ್ತಾರೆ ಅನ್ನೋದನ್ನು ಗೊತ್ತಾಗ್ತಿಲ್ಲ. ಆದರೆ ಈಗ ಅಶ್ವಿನಿ ಅವರು ಕೊಟ್ಟಿರುವಂಥ ಉತ್ತರಕ್ಕೆ ಚೈತ್ರ ಕುಂದಾಪುರ ಅವರು ಏನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.